ವಿಜಯನಗರ ಎನ್ನುವ ಸಣ್ಣ ಹಳ್ಳಿ. ಆ ಹಳ್ಳಿಯು ಸುಖ, ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿತ್ತು. ಆ ಹಳ್ಳಿಯಲ್ಲಿ ಯಾವುದೇ ಸಮಸ್ಯೆಗಳು, ಜಗಳಗಳು ಅಥವಾ ಯಾವುದೇ ಶುಭಕಾರ್ಯಗಳು ಏನೇ ನಡೆದರೂ ಜನ ಮೊದಲು ಹೋಗುವ ಜಾಗವೇ ಅದು ಆ ಹಳ್ಳಿಯ ಗೌಡರ ಮನೆ. ಆ ಮನೆಯ ಯಜಮಾನನ ಹೆಸರು ಕೃಷ್ಣೇಗೌಡ. ಅವನದು ತುಂಬು ಕುಟುಂಬ ಮತ್ತು ಅವನಿಗೆ 3 ಜನ ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು. ಒಟ್ಟಾರೆಯಾಗಿ ಕೃಷ್ಣೇಗೌಡನಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳಲ್ಲಿ ಕೊನೆಯ ಮಗನ ಹೆಸರು ಅಜಯ್. ಇವನು ತುಂಬಾ ಬುದ್ಧಿವಂತ ಮತ್ತು ತುಂಬಾ ಚತುರನೂ ಆಗಿದ್ದ. ಇವನಿಗೆ ಒಬ್ಬ ಪ್ರಾಣಸ್ನೇಹಿತ ಇದ್ದ. ಅವನ ಹೆಸರು ನರೇಶ್ ಮತ್ತು ಇವರ ಸ್ನೇಹವು ಇಡೀ ಊರಿಗೆ ತಿಳಿದಿತ್ತು. ಉದಾಹರಣೆಗೆ ನಮ್ಮ ದಿಗ್ಗಜರು ಮೂವಿನಲ್ಲಿ ಬರುವ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ತರ ಅವರಿಬ್ಬರ ಸ್ನೇಹವಿತ್ತು. ಒಂದು ದಿನ ಅಜಯ್ ಅವನ ಅಮ್ಮನ ತವರು ಮನೆಗೆ ಹಬ್ಬಕ್ಕಾಗಿ ಹೋಗಿರುತ್ತಾನೆ. ಅಲ್ಲಿ ಅವನ ಅಮ್ಮನ ತಮ್ಮನಿಗೆ ಒಬ್ಬಳು ಸುಂದರವಾದ ಮಗಳು ಇರುತ್ತಾಳೆ. ಅವಳ ಹೆಸರು ಕಣ್ಮಣಿ. ಅವಳನ್ನು ನೋಡಿ ಅಜಯ್ಗೆ ಪ್ರೀತಿಯ ಮೊದಲ ಅಲೆ ಶುರುವಾಗುತ್ತದೆ. ದಿನಗಳು ಕಳೆದಂತೆ ಅವರಿಬ್ಬರು ಪ್ರೀತಿ ಎನ್ನುವ ಸಮುದ್ರದಲ್ಲಿ ಈಜೆಡುತ್ತಿರುವಾಗ ಕೃಷ್ಣೇಗೌಡರು ಆ ಹುಡುಗಿಯನ್ನು ನಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳಬೇಕು ಅಂತ ನಿರ್ಧರಿಸುತ್ತಾರೆ. ಆದರೆ ಇವರ ಪ್ರೀತಿಯ ವಿಚಾರ ಕೃಷ್ಣೇಗೌಡರಿಗೆ ತಿಳಿದಿರುವುದಿಲ್ಲ. ಇದನ್ನು ಕೇಳಿದ ಆ 2 ಹಕ್ಕಿಗಳಿಗೆ ಸಂಜೀವಿನಿ ಸಿಕ್ಕಷ್ಟು ಖುಷಿಯಾಯಿತು. ನಂತರ 2 ಮನೆಯವರು ಒಪ್ಪಿ ಅವರಿಬ್ಬರಿಗೂ ಮದುವೆ ಮಾಡಿಸಿದರು. ಈ ಒಂದು ಸಣ್ಣ ಕಥೆಯ ಅರ್ಥವೇನೆಂದರೆ, ಯಾವುದು ನಿಮ್ಮದು ಅದು ಸಿಕ್ಕೇ ಸಿಗುತ್ತದೆ, ಯಾವುದು ನಿಮ್ಮದಲ್ಲವೋ ಅದು ಏನೇ ಪ್ರಯತ್ನ ಪಟ್ಟರೂ ಸಿಗುವುದಿಲ್ಲ.